ಸೊ ಬನ್ನಿ ಇವತ್ತು ನಿಮಗೆ ಅದ್ಮಾಪುರ ಬಾಳುಮಮ್ಮ ದರ್ಶನ ಮಾಡಿಸ್ತೀವಿ ಫ್ರೆಂಡ್ಸ್. ಇವಾಗ ನಾವು ಮೆತ್ಗೆ ಪ್ಲೇಸಿಗೆ ಬಂದಿದ್ದೀವಿ. ಸೊ ಅಲ್ಲಿ ಸ್ಟಾಪ್ ಆಯಿತು, ಅಲ್ಲಿಂದ ಮುಂದೆ ಪಾರ್ಕಿಂಗ್ ಒಳಗಡೆ ಇದೆ. ಸೊ ಈ ಕಡೆ ನಡ್ಕೊಂಡು ಹೋಗಬೇಕು. बाळूमामाचं हां आदमापूरला समाधीस्थान. हां हां ठीक आहे. जी देवपणाला सुरुवात झाली ती इथूनच निघते. ಏನು ತಿನ್ನಕದ್ರಿ? ಮಸಾಲೆ ದೋಸಾ. ಹೆಂಗೈತಿ ಮಸಾಲೆ ದೋಸಾ? ಇವಾಗ ನಾವು ಅಕ್ಕೋಳದಲ್ಲಿ ಇರ್ತಕ್ಕಂಥ ಬಾಳುಮಾಮ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಹಳೆ ಮನೆ ಇದನ್ನೇನು ಚೇಂಜ್ ಮಾಡಿಲ್ಲ, ಯಾವ ಥರ ಇದೆ ಅದೇ ಥರ ಇಟ್ಟಿದ್ದಾರೆ. ಸೊ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ, ಒಳಗೆ ಯಾವ ಥರ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಕಾರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜರ್ನಿ ಶುರುವಾಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಬಾಳುಮಾಮ ಪುಣ್ಯಕ್ಷೇತ್ರ ಅದ್ಮಾಪುರ್ಗೆ ಹೋಗ್ತಾ ಇದ್ದೀವಿ. ಸೊ ಗುಬೆ ಹಾಯ್ ಮಾಡು. ಸೊ ಬನ್ನಿ ಇವತ್ತು ನಿಮಗೆ ಅದ್ಮಾಪುರ ಬಾಳುಮಮ್ಮ ದರ್ಶನ ಮಾಡಿಸ್ತೀವಿ. ಹಾಗೆ ಅಲ್ಲಿಂದ ಅಕ್ಕೋಳ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಬಾಳುಮಮ್ಮ ಅವರು ಜನಿಸಿರ್ತಕ್ಕಂಥ ಸ್ಥಳ ಅದು ಅಕ್ಕೋಳ್. ಮತ್ತು ಅವರ ಹೆಂಡತಿ ಊರು ಮೆತ್ಕಿ, ಅಲ್ಲಿ ಕೂಡ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ನೋಡೋಣ ಟೈಮ್ ಎಷ್ಟೆಷ್ಟು ಸಾಲುತ್ತೆ ಅಂತ ಹೇಳಿ. ಸೊ ಫಸ್ಟಿಗೆ ಇವಾಗ ಯಾವ ಪ್ಲೇಸಿಗೆ ಹೋಗೋದ್ರಿ? ಈಗ ಅದ್ಮಾಪುರಕ್ಕೆ ಡೈರೆಕ್ಟ್ ಅದ್ಮಾಪುರಕ್ಕೆ ಹೋಗೋಣ್ರಿ. ಆಮೇಲೆ ಬರ್ಬೇಕಾದ್ರೆ ಅವೆಲ್ಲ ಮಾಡ್ಕೊಂಬರೋಣ್ರಿ. ಓಕೆ. ಸೊ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ಗ್ರ್ಯಾಂಡ್ವಾ, ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನಮ್ಮ ಮಮ್ಮಿ ಇದ್ದಾರೆ. ಹಾಯ್ ಮಾಡ್ರಿ. ಸೊ ನಮ್ಮ ಅಜ್ಜಿ ಪುಣೆಲಿ ಇರ್ತಾರೆ ಫ್ರೆಂಡ್ಸ್, ಇವಾಗ ಹಾಲಿಡೇಗೆ ಬಂದಿದ್ದಾರೆ. ಹಾಗೆ ಇವಾಗ ಸಾರ್ಥಕ್ ಅವ್ರ ತಮ್ಮನ ಬರ್ಡೇ ಇದೆ ಅಲ್ವಾ, ಸೊ ಬರ್ಡೇ ಸೆಲೆಬ್ರೇಷನಿಗೆ ಬಂದಿದ್ದಾರೆ. ಸೊ ಇನ್ನೇನು ಇವತ್ತು ಹೋಗಿ ಅದ್ಮಾಪುರ ಬಾಳುಮಮ್ಮ ದರ್ಶನ ಮಾಡ್ಕೊಂಡು ಬರಬೇಕು. ಸೊ ದರ್ಶನ ಯಾವ ಥರ ಆಗುತ್ತೆ, ರಶ್ ಎಷ್ಟಿತ್ತು, ಏನೇನು ಎಲ್ಲನೂ ಹೇಳ್ತೀನಿ. ಬ್ಲಾಗ್ನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಆದ್ಮಾಪುರಕ್ಕೆ ಬಂದು ರೀಚ್ ಆಗಿದ್ದೀನಿ. ಗಾಡಿಯನ್ನು ಪಾರ್ಕಿಂಗ್ ಮಾಡಿದ್ದೀನಿ. 50 ರೂಪಾಯಿ ಪಾರ್ಕಿಂಗ್ ಫೀ. ಶೀತಲ್ನೆಲ್ಲ ಅಲ್ಲೇ ದೇವಸ್ಥಾನ ಹತ್ರ ಬಿಟ್ಟಿದ್ದೀನಿ. ಸೊ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಸೊ ಫ್ರೆಂಡ್ಸ್, ಅದ್ಮಾಪುರ ಬಾಳುಮಮ್ಮ ದರ್ಶನಕ್ಕೆ ಬಂದಿದ್ದೀವಿ. ಸೊ ಫುಲ್ ರಶ್ ಇದೆ, ಕ್ಯೂ ಇದೆ. ಇವಾಗ 1:30 ಆಗಿದೆ, ನಾವು ಬಂದಿದ್ದೀವಿ. ಸೊ ರಶ್ ಇದೆ, ನೋಡ್ಬೋದು ಕ್ರೌಡ್ ಎಷ್ಟಿದೆ ಅಂತ. ಇವಾಗ ಬೇಗ ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೋಬೇಕು. ಇವ್ರು ಮುಂದೆ ಹೋಗ್ತಿದ್ದಾರೆ ಇಬ್ರು. ರೀ ಹಾಯ್ ಮಾಡ್ರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವೆಂದೇ ಗೌರವಿಸಲ್ಪಡುವ ಸಂತ ಬಾಳುಮಾಮ ಅವರ ಜೀವನ, ಸೇವೆ ಮತ್ತು ಸಂದೇಶಗಳ ಬಗ್ಗೆ ತಿಳಿಯೋಣ. ಸಂತ ಬಾಳುಮಾಮ ಅವರ ಮೂಲ ಹೆಸರು ಬಾಳಪ್ಪ. ಅವರು 1892 ಅಕ್ಟೋಬರ್ 3ರಂದು ಇಂದಿನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಳ್ ಗ್ರಾಮದಲ್ಲಿ ಕುರಿಗಾಹಿ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಭಕ್ತಿ, ಧ್ಯಾನ ಮತ್ತು ಸರಳ ಜೀವನದ ಬಗ್ಗೆ ವಿಶೇಷ ಆಸಕ್ತಿ ಇತ್ತು. ದೇವರ ನಾಮಸ್ಮರಣೆ, ಪ್ರಾಮಾಣಿಕತೆ, ಕರುಣೆ ಮತ್ತು ಸೇವೆಯೇ ಜೀವನದ ನಿಜವಾದ ಮಾರ್ಗ ಎಂದು ಅವರು ಬೋಧಿಸುತ್ತಿದ್ದರು. 1966 ಸೆಪ್ಟೆಂಬರ್ 4ರಂದು ಬಾಳುಮಾಮ ಅವರು ದೇಹತ್ಯಾಗ ಮಾಡಿದರು. ಮಹಾರಾಷ್ಟ್ರದ ಅದ್ಮಾಪುರದಲ್ಲಿರುವ ಅವರ ಸಮಾಧಿ ಇಂದು ಸಾವಿರಾರು ಭಕ್ತರು ಭೇಟಿ ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಸೊ ಫ್ರೆಂಡ್ಸ್, ಬಾಳುಮಮ್ಮ ದರ್ಶನ ಮುಗಿಸ್ಕೊಂಡ್ವಿ. ಫುಲ್ ರಶ್ ಇತ್ತು ಇವತ್ತು. ಆ್ಯಕ್ಚುಲಿ ಸಂಡೇ ವಾರ, ಅದು ಸಂಡೇ ಫುಲ್ ರಶ್ ಇರುತ್ತೆ. ಆದರೂ ಇವತ್ತು ಮಂಗಳವಾರ ಬಂದಿದ್ದೀವಿ ನಾವು. ಇವತ್ತು ಕೂಡ ಫುಲ್ ರಶ್ ಇತ್ತು. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ನಾವು ಮೆತ್ಕಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಾಳುಮಮ್ಮ ಅವರ ಹೆಂಡತಿ ಊರದು. ಸೊ ಅಲ್ಲಿ ಏನೇನು ಪ್ಲೇಸ್ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿ ಆನ್ ದ ವೇ ನಿಪ್ಪಾಣಿಗೆ ಹೋಗ್ಬೇಕಾದ್ರೆ ಫಸ್ಟಿಗೆ ಅದು ಊರು ಬರುತ್ತೆ. ಮೆತ್ಕಿ ದಾಟಿ ನಾವು ಅದ್ಮಾಪುರ್ಗೆ ಹೋಗಬೇಕು. ಸೊ ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಲ್ವ, ಮೆತ್ತಿಗೆ ಹೋಗಬೇಕು. ಅಲ್ಲಿ ಕ್ರಾಸಿಂದ ಒಳಗಡೆ 3 ಕಿಲೋಮೀಟರ್ ಇದೆ ಅಂತೆ. ಸೊ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಅಲ್ಲಿ ಏನೇನಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಬ್ಯಾನರ್ ಇದೆ ನೋಡ್ರಿ. ಮೆತ್ತಿಗೆ ಹೋಗೋ ಪ್ಲೇಸಿಗೆ ಹೋಗಬೇಕಾದ್ರೆ ನಾವು ಇಲ್ಲಿಂದ ರೈಟ್ ಟರ್ನ್ ತಗೊಳ್ಬೇಕು. ಸೊ 4 ಕಿಲೋಮೀಟರ್ ಇದೆ ಇನ್ನೂ ಜರ್ನಿ ಇಲ್ಲಿಂದ ಒಳಗಡೆ. ಅಲ್ಲಿ ಬಾಳುಮಮ್ಮ ಐತೆಪ್ಪ.
ಸೊ ಹೀಗೆ ಹೋಗ್ಬೇಕು ನೋಡಿ 4 ಕಿಲೋಮೀಟ್ರ್. ಈ ಕಡೆ ಸ್ಟ್ರೈಟ್ ಹೋದರೆ ಆದ್ಮಾಪುರ್. ನಾವಿವಾಗ ಆದ್ಮಾಪುರಿಂದ ಬಂದ್ವಿ. ಸೊ ಇವಾಗ ಈ ಕಡೆ ಒಳಗಡೆ ಹೋಗಬೇಕು. ಸೊ ಫ್ರೆಂಡ್ಸ್, ಇವಾಗ ನಾವು ಮೆತ್ಗೆ ಪ್ಲೇಸಿಗೆ ಬಂದಿದ್ದೀವಿ. ಸೊ ಅಲ್ಲಿ ಸ್ಟಾಪ್ ಆಯಿತು. ಅಲ್ಲಿಂದ ಮುಂದೆ ಪಾರ್ಕಿಂಗ್ ಒಳಗಡೆ ಇದೆ. ಸೊ ಈ ಕಡೆ ನಡ್ಕೊಂಡು ಹೋಗಬೇಕು. ಒಂದು ವೆಹಿಕಲ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ, ಪಾರ್ಕಿಂಗ್ ಚಾರ್ಜ್ ಇದೆ. ಸೊ ಇಲ್ಲಿಂದ ಮುಂದೆ ಹೋಗಬೇಕು. ಎಷ್ಟು ದೂರ ಇದೆ ನೋಡೋಣ. ಮುಂದೆ ಹೋಗಿ ಆಮೇಲೆ ದೇವರ ದರ್ಶನ ಪಡ್ಕೊಳ್ಳೋಣ. हां या खांबाचं महत्त्व भूतबाधा करणे, आपल्या बाहेरची काय बाधा जर असेल, घरातली काही अडचणी असतील, 5 खेटे घातल्यानंतर तुमचं काय असेल ते प्रॉब्लेम सॉल्व्ह होतो. हां 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 बाळमामाने स्वतःच म्हणजे रवलेला आहे. श्रावण महिन्यात 1 महिना खुला केलेला असतो. त्याच्या आतमध्ये लाकडी खांब आहे. हां आता हे लोकांची रहदारी वाढल्यामुळे त्याला पंचधातूचं कोटिंग बसवलेलं आहे. हां श्रावण महिन्यात 1 महिना दर्शनासाठी खुला असतो. हे मेथगे म्हणजे तर बाळूमामाच्या वाईफचं गाव. सासरवाडी. हां वाईफचं गाव. हा आणि अक्कोळ त्यांचं मूळ गाव. बाळूमामाचं. हां आणि आदमापूरला समाधीस्थान. हां हां ठीक आहे. म्हणजे देवपणाला सुरुवात झाली ती इथूनच मेथक्यातून झाली. पहिल्या बाळूमामाला जाऊन नंतर इथे यायचं काय इथं? तसं काय नसतं. इथलं हे मेन देवस्थान आहे. मूळ क्षेत्र म्हटलं की हां. नाही, इथूनच बाळूमामाने देवपणाला सुरुवात केली. हां हां मेथक्यातून. हां तिथं ते बाळूमामा मुळे महाराजांनी विठ्ठल रुक्मिणी मूर्ती आहे, त्याच्या खाली हलसीनाथाचं वगैरे टाक आहेत ना, हां ते बाळूमामांच्या हातनं म्हणजे पूजा केलेले टाकवले आहेत. हां थँक्यू सो मच. हां ಸೊ ಫ್ರೆಂಡ್ಸ್, ಅಲ್ಲಿ ಬಾಳುಮಾಮನ ಕಂಬ ನೋಡ್ಕೊಂಡು ಬಂದ್ವಿ. ಇವಾಗ ನೆಕ್ಸ್ಟು ಸತ್ಯವಾದೇವಿ ವಾಡ, ಅಂದರೆ ಬಾಳುಮಾಮ ಅವರ ವೈಫ್ ಇದು. ಸೊ ಈ ವಾಡದಲ್ಲಿ ಇಲ್ಲಿ ಸತ್ಯವಾದೇವಿ ನೆಲೆಸಿದ್ದಾರೆ. ಸೊ ದರ್ಶನ ಮಾಡೋಕೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಕುರಿಗಳೆಲ್ಲ ಚಿತ್ರಣ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇವಾಗ ಹೋಗಿ ಸತ್ಯಮಾದೇವಿಯ ದರ್ಶನ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇದು ನೋಡಿ ಮೆತ್ತಿಗೆ ಬಾಳುಮಾಮ ಅವರ ಪತ್ನಿಯ ಒಂದು ಊರು. ಸೊ ಬಾಳುಮಾಮ ಅವರು ಮೂಲ ಕ್ಷೇತ್ರ ಅಂತಲೇ ಹೇಳ್ಬೋದು. ಗುಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಾಳುಮಾಮನ ಕಂಬ ಅಂತ ಕರೀತಾರೆ. ಸೊ ಯಾರಿಗಾದರೂ ದೆವ್ವ ಮೆಟ್ಕೊಂಡಿದ್ರೆ, ಭೂತ ಪೀಡೆ ಏನಾದರೂ ಹಿಡ್ಕೊಂಡಿದ್ರೆ ಈ ಕಂಬವನ್ನು ಮುಟ್ಟಿದ ತಕ್ಷಣ ಅವರಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿ ದೂರವಾಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಈಗ ಸತ್ಯಮಾದೇವಿ ಟೆಂಪಲ್ನಲ್ಲಿ ಇದ್ದೀವಿ. ಸೊ ಈ ಕಡೆ ಸತ್ಯಮಾದೇವಿ ಇದ್ದರೆ ಮಿಡಲಲ್ಲಿ ಗಣೇಶ. ಸೊ ಈ ಕಡೆ ನೋಡ್ಬೋದು ಬಾಳುಮಾಮ ಅವರ ಗುಡಿ ಇದೆ, ಮತ್ತು ಇದು ಬಾಳುಮಾಮ ಅವರ ಕಂಬ. ಸೊ ಇಷ್ಟನ್ನು ನಾವು ಈ ಟೆಂಪಲ್ನಲ್ಲಿ ನೋಡ್ಬೋದು. ಮೇತ್ಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ನಿಪ್ಪಾಣಿಲಿ ಇರ್ತಕ್ಕಂಥದ್ದು ಉಡುಪಿ ಗ್ರ್ಯಾಂಡ್ ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಾದರೂ ನಾಷ್ಟ ಮಾಡಬೇಕು. ಮಧ್ಯಾಹ್ನ ಊಟನೇ ಮಾಡಿಲ್ಲ, ಆ ಕಡೆ ಈ ಕಡೆ ದೇವಸ್ಥಾನ ಅಡ್ಡಾಡೋ ಬದಲದಲ್ಲಿ. ಸೊ ಇವಾಗ ಏನಾದರೂ ನಾಷ್ಟ ಮಾಡಿ ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡಿ ಅಕ್ಕೋಳಿಗೆ ಹೋಗಬೇಕು. ಬಾಳುಮಾಮ ಅವರು ಹುಟ್ಟಿರ್ತಕ್ಕಂಥ ಊರು ಅಕ್ಕೋಳ್. ಸೊ ಅಲ್ಲಿ ಕೂಡ ನೋಡುವಂಥ ಪ್ಲೇಸ್ ಇದೆ. ಸೊ ಇಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗಬೇಕು. ಇಲ್ಲೇ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡಬೇಕು. ನೋಡಲಿ ಸಾರ್ಥಕ ಏನು ತಿನ್ನಕದ್ರಿ? ಮಸಾಲೆ ದೋಸೆ ಹೆಂಗೈತಿ? ಮಸಾಲೆ ದೋಸೆ ಚಲೋ ಟೇಸ್ಟ್. ಹಾಂ, ಟೇಸ್ಟ್ ಹೆಂಗೈತಿ? ಟೇಸ್ಟ್ ಹೆಂಗೈತಿ? ಹಾಂ ಫ್ರೆಂಡ್ಸ್, ಇವಾಗ ನಾವು ಅಕ್ಕೋಳದಲ್ಲಿರ್ತಕ್ಕಂಥ ಬಾಳುಮಾಮ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಹಳೆ ಮನೆ, ಇದನ್ನೇನು ಚೇಂಜ್ ಮಾಡಿಲ್ಲ, ಯಾವ ಥರ ಇದೆ ಅದೇ ಥರ ಇಟ್ಟಿದ್ದಾರೆ. ಸೊ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ. ಒಳಗೆ ಯಾವ ಥರ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿ ಬಾಳುಮಾಮ ಅವರು ಜನಿಸಿರ್ತಕ್ಕಂಥದ್ದು, ಹಾಗೆ ಅವರು ಇಲ್ಲಿ ವಾಸವಾಗಿರ್ತಕ್ಕಂಥ ಮನೆ ಇದು. ಸೊ ಒಳಗೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. 1892 ಅಕ್ಟೋಬರ್ 3ರಂದು ಮಾಯಪ್ಪ ಹಾಗೂ ಸುಂದರಮ್ಮ ಅವರ ಮಗನಾಗಿ ಬಾಳುಮಾಮ ಅವರು ಇದೇ ಮನೆಯಲ್ಲಿ ಜನಿಸ್ತಾರೆ. ಬಾಳುಮಾಮ ಅವರ ಜೀವನದ ಕುರಿತು ಅನೇಕ ಪವಾಡ ಕಥೆಗಳು ಜನಪ್ರಿಯವಾಗಿವೆ. ಭಕ್ತರು ಅವುಗಳನ್ನು ತಮ್ಮ ನಂಬಿಕೆಯ ಭಾಗವಾಗಿ ಗೌರವಿಸುತ್ತಾರೆ. ಸ್ನೇಹಿತರೆ, ಬಾಳುಮಾಮ ಅವರ ಜೀವನ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಅದು ಏನೆಂದರೆ, ಯಾವುದೇ ಕೆಲಸ ಸಣ್ಣದಲ್ಲ, ಪ್ರಾಮಾಣಿಕತೆ,
ಸೇವಾಭಾವ ಮತ್ತು ದೇವರ ಮೇಲಿನ ನಂಬಿಕೆಯೊಂದಿಗೆ ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ನೋಡ್ರಿ ಎಷ್ಟು ಹಳೆ ಕಾಲದ ಮನೆ ಐತಿ. ಫ್ಯಾನ್ ಎಲ್ಲ ಈಗ ಕುಣಿಸ್ಯಾರು. ಮೊದ್ಲಿನ ಕಾಲದಾಗೆಲ್ಲ ಎಲ್ಲ ಫ್ಯಾನ, ಈಗೆಲ್ಲ ಹಾಂ ಓ ಹಾಂ ಈ ಕಡೆದು ಒಂದು ಜರ ಹೊಡಿತಾನಲ್ಲ, ಇದೊಂದು ಜರ ತೋರಿಸ್ತಾನಲ್ಲ ಇದು. ಹಾಂ ಹಾಂ ಭಾರಿ ಇಲ್ಲ ನೀನು. ಬಾಳು ಮಾಮಾಗ ಶಂಭೋ ಮಾಡಿದೆ. ಶಂಭೋ ಶಾಲಿ ಹೊಣಿದಾನಪ್ಪ. ಎಲ್ಲ ಓದಿದ ತಲೆ ಹೋಗ್ಲತ್ತ ಹೇಳ. ಹೋಗು ಹೋಗು ಶಂಭೋ ಮಾಡೋಗ. ಹೋಗು ಹೋಗಪ್ಪ. ಬಾಳು ಮಾಮ ಇದಾರಲ್ಲ ರೀ, ಅವ್ರ ಕೆಲಸ ಮಾಡ್ತಿರುತ್ತೆ ಒಂದು ವಾಡಿ ಒಳಗ. ಅದು ವಾಡೆ ಐತಿ ಚಂದುಲಾಲ್ ಶೇಟ್ಜಿ. ಹಾ ಅಲ್ಲಿ ಐತವ್ರಿ ಚಂದುಲಾಲ್ ಶೇಟ್ಜಿ. ಅವ್ರು ವಾಡೆ ಒಳಗ ಅವ್ರ ಕೆಲಸ ಮಾಡ್ತಾರಂತ. ಸೊ ಅದು ವಾಡೆ ಒಂದು ನೋಡೋಕೆ ಫೇಮಸ್ ಐತಿ. ಕೊಳದಾಗ ಅದೊಂದು ಪ್ಲೇಸ್ ನೋಡ್ಬೇಕು. ಸೊ ಫ್ರೆಂಡ್ಸ್, ಇದೇ ನೋಡಿ ಬಾಳು ಮಾಮ ಅವರು ಚಾಕ್ರಿ ಮಾಡ್ತಾ ಇರ್ತಕ್ಕಂತಹ ಚಂದುಲಾಲ್ ಶೇಟ್ಜಿ ಅವರ ಮನೆ. ಇದೇ ಒಂದು ಮನೆಯಲ್ಲಿ ಬಾಳು ಮಾಮ ಅವರು ಕೆಲಸ ಮಾಡ್ತಿದ್ರಂತೆ. ಸೊ ಬನ್ನಿ ಒಳಗಡೆ ಹೋಗಿ ಮನೆ ಯಾವ ಥರ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಬಾಳು ಮಾಮನ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಬ್ಯಾಕ್ ಟು ಚಿಕ್ಕೋಡಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವ್ಯಾರು ಇನ್ನೂ ಬಾಳು ಮಾಮನ ದರ್ಶನ ಮಾಡಿಲ್ವೋ ಬಂದು ದರ್ಶನ ಮಾಡ್ಕೊಳ್ಳಿ. ಸೊ ಬಂದಾಗ ಈ 3 ಪ್ಲೇಸ್ನ ಕವರ್ ಮಾಡಿ, ಚೆನ್ನಾಗಿರುತ್ತೆ. ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಾಗುತ್ತೆ. ಹಾಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ಬ್ಲಾಗ್ ಒಟ್ಟಿಗೆ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ 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 ಹೆಂಗ್ ಮಾಡೋದು?